ದಸರಾ ಕ್ರೀಡಾಕೂಟದ ಹಣವನ್ನ ಅಧಿಕಾರಿಗಳು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಎಂದು ಆರೋಪಿಸಿ ನಡೆಯುತ್ತಿದ್ದ ದಸರಾ ಕ್ರೀಡಾಕೂಟವನ್ನ ಸ್ಥಗಿತಗೊಳಿಸಿ ಕ್ರೀಡಾಪಟುಗಳು ಪ್ರತಿಭಟನೆ ನಡೆಸಿದ ಘಟನೆ ಕೊರಟಗೆರೆಯಲ್ಲಿ ನಡೆಯಿತು. ದಸರಾ ಅಂಗವಾಗಿ ಕೊರಟಗೆರೆ ಜೂನಿಯರ್ ಕಾಲೇಜು ಆವರಣದಲ್ಲಿ ದಸರಾ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಆದರೆ ಮುಂಜಾಗ್ರತಾ ಕ್ರಮಗಳು ಇಲ್ಲದೆ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿದ್ದು, ಸರ್ಕಾರದಿಂದ ಹಣ ಬಂದರೂ ಶಿಕ್ಷಕರು ಶಾಲಾ ಮಕ್ಕಳನ್ನ ಕ್ರೀಡಾಕೂಟದ ಮಾರ್ಕಿಂಗ್ ಹಾಗೂ ಸ್ವಚ್ಛತೆ ಮಾಡಲು ಬಳಸಿಕೊಂಡಿರುವುದು ಎಷ್ಟು ಸರಿ? ಕ್ರೀಡಾಕೂಟ ಆಯೋಜನೆಗೆ ಸರ್ಕಾರದಿಂದ ಹಣ ಬಂದರೂ ಯಾಕಿಷ್ಟು ನಿರ್ಲಕ್ಷ್ಯ ಎಂದು ಕ್ರೀಡಾಪಟುಗಳು ಕಿಡಿಕಾರಿದ್ರು. ದಸರಾ ಕ್ರೀಡಾಕೂಟದ ಹಣದ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಕ್ರೀಡಾಪಟುಗಳು ಕ್ರೀಡಾಕೂಟವನ್ನ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಿದ್ರು. ಕ್ರೀಡಾಪಟುಗಳು ಹಾಗೂ ದಸರಾ ಕ್ರೀಡಾಕೂಟದ ಆಯೋಜಕರ ನಡುವೆ ವಾಗ್ವಾದ ನಡೆಯಿತು. ಕೊರಟಗೆರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್ ಹಾಗೂ ಶಾಸಕರ ಆಪ್ತ ಕಾರ್ಯದರ್ಶಿ ನಾಗಣ್ಣ ಮಧ್ಯಪ್ರವೇಶಿಸಿ ಕ್ರೀಡಾಪಟುಗಳನ್ನ ಸಮಾಧಾನ ಪಡಿಸಿದ್ರು. ಗೃಹ ಸಚಿವರ ಕ್ಷೇತ್ರವಿದು, ಜವಾಬ್ದಾರಿಯಿಂದ ಕೆಲಸ ಮಾಡಿ ಎಂದು ಕ್ರೀಡಾಕೂಟದ ಆಯೋಜಕರಿಗೆ ಶಾಸಕರ ಆಪ್ತ ಕಾರ್ಯದರ್ಶಿ ನಾಗಣ್ಣ ಕ್ಲಾಸ್ ತೆಗೆದುಕೊಂಡ್ರು. ನಂತರ ಭಾನುವಾರ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಂಡು ಕ್ರೀಡಾಕೂಟ ನಡೆಸುವಂತೆ ಆಯೋಜಕರಿಗೆ ಖಡಕ್ ವಾರ್ನಿಂಗ್ ನೀಡಿದ್ರು. ನಿಮ್ಗೆ ಏನ್ ಬೇಕು ಹೇಳ್ರ? ರೈಟಿಂಗ್ ಕೊಡೋದಲ್ಲ, ರೆಡಿ ಮಾಡಿ ಅಣ್ಣ. ರೈಟಿಂಗ್ 10 ವರ್ಷದಿಂದ ಕೊಡ್ತಾನೆ ಇದ್ದೀವಿ ಅಣ್ಣ. ನಾನು ಒಬ್ಬನೇ ಅಣ್ಣ. ಇರ್ಲಿಗ ಏನೋ ಈಗ 200 ನಾವು ಬರ್ತೀವಿ. ನೀವು ಅಷ್ಟೇ ರೀ. ಕ್ಷೇತ್ರ ನೀವು ಯಾವ್ದು ಕಲಿಕೆ ಕ್ಷೇತ್ರ ನಾವು ನಿಮ್ಗೆ ಎಷ್ಟು ಸಲ ಹೇಳಿದ್ವಿ ಸರ್? ನಿಮ್ಗೆ ವರ್ಷ ನಿಮ್ಗೆ ಹೇಳ್ತಾ ಇದೀವಿ. ನಾವು ಸರಿ ನಮ್ಮ ಮೀಟಿಂಗ್ ಕರೆದ್ರು ಸರ್. ನಿಮ್ಗೆ ಏನ್ ಬೇಕು ಹೇಳ್ರ? ರೈಟಿಂಗ್ ಕೊಡೋದಲ್ಲ, ರೆಡಿ ಮಾಡಿ ಅಣ್ಣ. ರೈಟಿಂಗ್ 10 ವರ್ಷದಿಂದ ಕೊಡ್ತಾನೆ ಇದ್ದೀವಿ ಅಣ್ಣ. ನಾನು ಒಬ್ಬನೇ ಅಣ್ಣ. ಇರ್ಲಿಗ ಏನೋ ಈಗ 200 ನಾವು ಬರ್ತೀವಿ. ನೀವು ಅಷ್ಟೇ ರೀ. ಕ್ಷೇತ್ರ ನೀವು ಯಾವ್ದು ಕಲಿಕೆ ಕ್ಷೇತ್ರ ನಾವು ನಿಮ್ಗೆ ಎಷ್ಟು ಸಲ ಹೇಳಿದ್ವಿ ಸರ್? ನಿಮ್ಗೆ ವರ್ಷ ನಿಮ್ಗೆ ಹೇಳ್ತಾ ಇದೀವಿ. ನಾವು ಸರಿ ನಮ್ಮ ಮೀಟಿಂಗ್ ಕರೆದ್ರು ಸರ್. ಕೊರಟಗೆರೆ ಮೀಡಿಯಾ ಇಲ್ವೇನ್ರಿ? ಹುಡುಗರ ಕೈಲಿ ಮಾಡಿಸ್ತೀರಾ? ನ್ಯೂನ್ಯತೆಗಳು ಅವೇ ಅಂತೀರಾ? ಇಲ್ಲಿ ಸ್ಪೋರ್ಟ್ಸ್ ಕೆಲಸಕ್ಕೆ ಬಂದಿದ್ದೀರಾ? ನಾವು ಯಾರು ಮಕ್ಕಳ ಕೈಲಿ ನಾನು ಮಾಡ್ರಿ ಅಂತ ನಾನು ಹೇಳಿಲ್ಲ. ವಿಡಿಯೋ ಸಮೇತ ಐತೆ. ನಾನು ದುಡ್ಡು ಕೊಟ್ಟಿದ್ದೆ, ಇವ್ರು ತಿಂದವ್ರೆ, ಮಕ್ಳ ಕೈಲಿ ಆಡಿಸ್ತೀವಿ ಅಂತ ನೀವು ಹೇಳಿದ್ ಇಲ್ಲೇ ಅವ್ರು ಎಲ್ಲಾರು ಟೀಚರ್ಸ್ ಎಲ್ಲ ನಾನೇನ್ ತಪ್ಪು ಮಾತಾಡಿಲ್ಲ. ಅವರು ಮಾತಾಡ್ತಾರೆ. ನೀವೇನ ಸರ್ ಆಯೋಜಕರು? ಇದಕ್ಕೆ ಆಯೋಜಕರು ನಾನಲ್ಲ, ಮತ್ತೆ ನಾವು ಪೂರ್ತಿನ TPOಗೆ ಇದನ್ನ ಕೊಟ್ಟಿದೀವಿ. ಆರ್ಗನೈಸ್ ಅಲ್ಲ, ಶಾಲಾ ಮಕ್ಳ ಮೇಲೆ ಕೈಲಿ ಟ್ರ್ಯಾಕ್ ಹಾಕ್ಸ್ರಿ ಅಂತ ಹೇಳಿದ್ರೆ ನೀವು? ನಾನು ಹೇಳಿಲ್ಲ ಏನಪ್ಪ. ಅಲ್ಲ, ನನ್ನ ತಿಂಡಿ ಕೊಟ್ಟಿದ್ದಾರಾ? ತಿಂಡಿ ಗಿಂಡಿ ಕೊಟ್ಟಿದ್ದಾರಾ? ತಿಂಡಿ ಗಿಂಡಿ ಏನೂ ಇಲ್ಲ. ಹೇಳೋರ್ ಕೇಳೋರು ಒಬ್ರು ಇಲ್ಲ. ವರ್ಷ ನಿದ್ದೆ ಆಗಿರೋದು. ವರ್ಷ ಬಂದು ನಾವು ಕೇಳೋದು ಸುಮ್ಮನೆ ಹೋಗೋದು. ಏನು ಒಂದು ಟ್ರ್ಯಾಕ್ ಇಲ್ಲ, ಒಂದು ಯಾತುದು ಇಲ್ಲ. ಇಲ್ಲಿ ಸುಮ್ಮನೆ ಸ್ಪೋರ್ಟ್ಸ್ ಅಷ್ಟೇ. ಕಾಟಾಚಾರಕ್ಕೆ ಮೇಷ್ಟ್ರುಗಳು ಅಷ್ಟೇ, PT ಮೇಷ್ಟ್ರುಗಳು ಯಾರು ಕರೀತಾರೆ ಸುಮ್ಮನೆ ಮಾಡ್ಕೊಂಡು ಹೋಗ್ತಾರೆ. ಅಧ್ಯಕ್ಷ ಅವರು ಸಾಹೇಬ್ರು ಸ್ಪೋರ್ಟ್ಸ್ ಆಡೋರು ಎಷ್ಟು ಜನ ಅವ್ರಣ್ಣ ಇಲ್ಲಿ? ಯಾರ್ಯಾರು ಹೇಳೋರು ಕೇಳೋಣ. ನಿಮ್ಮ ಹತ್ರ ಬರ್ತೀವಿ, ಹೇಳ್ತೀವಿ ಅಷ್ಟೇ. ನೀವು ಮಾಡಿ ಹೇಳ್ತೀರ, ತಿರ್ಗಾ ಇಲ್ವೇ ಇಲ್ಲ. ಅದು ತಿರ್ಗಾ ಅವಾಗ್ಲೇ ಆಗೋಯ್ತು ಅಷ್ಟೇನೆ. ನಾವು ಕೇಳಿ ಎಷ್ಟು ಅಂತ ಅಣ್ಣ ಕೇಳೋದು. ನಾವು ನಮ್ಮ ಒಳ್ಳೇದು ಕೇಳ್ತೀವಿ, ಎಲ್ಲರೂ ಒಳ್ಳೇದು ಕಣ ಕೇಳ್ತಿರೋದು. ರೋಹಿತ್ ಎಲ್ಲಿದ್ಯಪ್ಪ? ಎಲ್ಲಿದೀಗ? ಬೇಗ ಬರ್ರಿ. ಇಲ್ಲಿ ಸ್ಪೋರ್ಟ್ಸ್ ಬೆಳಗ್ಗೆ 10 ಗಂಟೆಗೆ ಇಟ್ಕೊಂಡು ಇನ್ನ ಜಡ್ಬೇಕಿದೆ ಅಂತಂದ್ರೆ ನಾನೇ ಬರ್ಬೇಕು ಅಂತಲ್ಲ. ಮುಂಚೆನೆ ಹೇಳಿದೀನಿ ಸರ್, ಗಲಾಟೆ ಮಾಡ್ತಾರಲ್ಲಿ ಸ್ಪೆಷಲಿಸ್ಟ್ ಕೊಟ್ಟಿಲ್ಲ ಇಲ್ಲಿ ಅಂತಂದ್ರೆ ಇಲ್ಲ. ನಮ್ಮ ಮಂಜು ಬರ್ತಾರೆ, ಅವರೆಲ್ಲ ನೋಡ್ಕೊತಾರೆ. ನೀವು ಹೇಳಿ ಸಾಕು. ನಾನು ಏನಿದೆ ಸರ್, ನಿಮ್ಗೆ ಸ್ಪೋರ್ಟ್ಸ್ ಮೆಟೀರಿಯಲ್ ನಾನು ಕೊಟ್ಟೆ, ಮತ್ತೆ ನಾನು ಹೇಳಿ ಹೋಗಿದ್ದೀನಿ. ಆಮೇಲೆ ಮಾರ್ಕಿಂಗ್ ಮಾಡಿಸ್ಕೊಡಿ ಅಂತ ಹೇಳಿ ನನಗೆ ಕೊಟ್ಟಿಲ್ಲ. ಅಲ್ಲಿ ಇದೆಲ್ಲ ನನಗಲ್ಲ, ಇದು ನಾಡಹಬ್ಬ ದಸರಾ ಕಾರ್ಯಕ್ರಮ ಆಗಿದೆ. ನಮ್ಮ ಪರಮೇಶ್ವರ್ ಸಾಹೇಬರು ಕೂಡ ಕ್ರೀಡಾಪಟು. ಇದಕ್ಕೆ ಹೆಚ್ಚು ಉತ್ತೇಜನವನ್ನು ಕೊಟ್ಟು ಕೋಟ್ಯಾಂತರ ರೂಪಾಯಿ ಇಂಡೋರ್ ಗೇಮ್ ಇರ್ಬೋದು, ಔಟ್ಡೋರ್ ಗೇಮ್ ಇರ್ಬೋದು, ಈ ಸ್ಟೇಡಿಯಂ ಮಾಡಿರೋದಿರ್ಬೋದು, ಮೈದಾನ ಅಭಿವೃದ್ಧಿ ಪಡಿಸಿರೋದಿರ್ಬೋದು, ಅವರೇನಕ್ಕೆ ಕ್ರೀಡೆ ಪ್ರೋತ್ಸಾಹ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದಾರೆ. ಆದರೆ ನಮ್ಮ ಅಧಿಕಾರಿಗಳು ಗೊಂದಲದಿಂದಾಗಿ
ಒಂದು ಪತ್ರಿಕಾ ಪ್ರಕಟಣೆ ಕೂಡ ಲೋಕಲ್ ಪತ್ರಿಕೆಯಲ್ಲಿ ಕೊಡಬೇಕಿತ್ತು ಅವ್ರು. ನನ್ನ ಹೆಸರು ಸಿದ್ದರಾಜು, ಕುಸ್ತಿಪಟ್ಟು ನಾನು. ಇಲ್ಲಿ ಒಂದು ಮೊದಲು ದಸರಾ ಹಬ್ಬ ಅಂತಂದ್ರೆ ನಮಗೆಲ್ಲ ಸಂತೋಷ ಹಬ್ಬ ಇದು. ಅದರಿಂದ ಒಂದು ಟ್ರ್ಯಾಕ್ ಹಾಕಿಲ್ಲ, ಬರೀ ಸ್ಪೋರ್ಟ್ಸ್ ಆಡೋಕ್ಕೆ ಅಂತ ಬರ್ತಾರೆ, ದುಡ್ಡು ತಗೊಂತಾರೆ, ಹಚ್ಚ ಕಡೆ ತಿಂತಾರೆ, ಹೊಟ್ಟೋಗ್ತಾರೆ. ಇಷ್ಟು ಬಿಟ್ಟರೆ ಯಾವುದೋ ಒಂದು ನ್ಯಾಯವಾಗಿರೋ ಕೆಲಸ ಮಾಡಲ್ಲ. ಇದು ಗೃಹಸ್ಥಿತ ಕ್ಷೇತ್ರ ಅಂತ ಹೇಳ್ತಾರೆ, ಆದ್ರೂ ಒಂದು ಕೆಲಸ ಮಾಡಲ್ಲ. ಪಾಪ ಅವ್ರೇನು ಅನುದಾನ ಹಾಕೊಡ್ತಾರೆ, ಇವ್ರು ಬಂದರೂ ಮಾಡಲ್ಲ. ಇಲ್ಲಿ ಬಂದು ಏನು ಮಾಡ್ತಾರೆ, ದುಡ್ಡು ಅಂತ ಕೇಳ್ತಾರೆ, ಹೊಟ್ಟೋಗ್ತಾರೆ ಸೀದಾ. ಅಷ್ಟು ಬಿಟ್ರೆ ಕುಡಿಯೋ ನೀರು ಒಂದು ಇವ್ರಿಗೆ ಗಮನಕ್ಕೆ ನಾನು ತಂದಿದ್ದೀನಿ. ಏನಂತ ಹೇಳಿದ್ರ? ಏನಂತ ಹೇಳಿ? ಒಂದು ನಿಮಿಷ ಏನ್ ಹೇಳಿದ್ರೆ ಹೇಳಿ ಸರ್. ಏನ್ ಹೇಳಿದ್ರೆ ಹೇಳಿ ಸರ್. ಏನ್ ಹೇಳಿದ್ರೆ ಹೇಳಿ ಸರ್. ಹೇಳಿದ್ದೀನಿ, ಮಾರ್ಕಿಂಗ್ ಮಾಡಿಸಿ ಅಂತಾನು ಹೇಳಿ. ಕೊರಟಗೆರೆ ನಗರದಲ್ಲಿ ಇವತ್ತು ದಸರಾ ಕ್ರೀಡಾಕೂಟ ಇತ್ತು. ಆ ಇಲಾಖೆಯರ ನೆಗ್ಲಿಜೆನ್ಸಿಯಿಂದ ಇವತ್ತು ವ್ಯವಸ್ಥೆ ಸರಿಯಾಗಿಲ್ಲದೆ ಇರೋದ್ರಿಂದ ಎಲ್ಲ ನಮ್ಮ ಪರಮೇಶ್ ಸಾಹೇಬರ ಅಭಿಮಾನಿಗಳು ಮತ್ತು ಕ್ರೀಡಾಪಟುಗಳು ಇವತ್ತು ಭಾಳ ಜನಸಂಖ್ಯೆ ಸೇರಿದ್ರು, ಬಟ್ ಇಲ್ಲಿ ವ್ಯವಸ್ಥೆ ಇರೋದ್ರಿಂದ ಇವತ್ತು ತೊಂದರೆ ಆಗಿದೆ. ಅದರಿಂದ ಮುಂದಿನ ಭಾನುವಾರ ಸುಸಜ್ಜಿತವಾಗಿ ಏನು ದಸರಾ ಹಬ್ಬದ ಕ್ರೀಡಾಕೂಟವನ್ನು ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ಅವರ ಸಂಬಂಧಪಟ್ಟ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ. ಅದರಿಂದ ಭಾನುವಾರ ದಿನ ಈ ಕಾರ್ಯಕ್ರಮವನ್ನು ಎಲ್ಲ ಸಾರ್ವಜನಿಕರು, ನಮ್ಮ ಮುಖಂಡರುಗಳೇನು ಕೊರಟಗೆರೆ ಕ್ಷೇತ್ರ ಇದ್ದಾರೆ ಮತ್ತು ನಗರದಲ್ಲಿದ್ದಾರೆ, ಅವರ ನೇತೃತ್ವದಲ್ಲಿ ಕ್ರೀಡಾಕೂಟವನ್ನು ಕೊರಟಗೆರೆ ತಾಲೂಕು ದಸರಾ ಕ್ರೀಡಾಕೂಟ ಇವತ್ತು ಆಯೋಜಿಸಲಾಯಿತು. ತುಮಕೂರು ಜಿಲ್ಲಾ ಯುವಜನ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಮಾಡಿದ್ವು. ಆದರೆ ಯಾವುದೇ ಇಂಟಿಮೇಷನ್ ಇಲ್ಲದೆ ಇಲ್ಲಿ ದಸರಾ ಕ್ರೀಡಾಕೂಟ ಮಾಡೋಕ್ಕೆ ಎಲ್ಲ ಇದು ಮಾಡಿದ್ವಿ. ಇಲ್ಲಿ ಸಂಘ ಸಂಸ್ಥೆಗಳು ಮತ್ತು ಕ್ರೀಡಾಪಟುಗಳಿಗೆ ಭಾಳ ನೋವಾಗ್ಬಿಟ್ಟಿತ್ತು ಇವತ್ತು. ಅದಕ್ಕೆಲ್ಲ ಬಂದು ನಾವೆಲ್ಲ ಇವತ್ತು ಒಂದು ಧರಣಿ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಯಾವುದೇ ಇಂಟಿಮೇಷನ್ ಇಲ್ಲ, ಯಾರಿಗೆ ಗೊತ್ತಿಲ್ಲದಂಗೆ ನೀವು ಇದು ಮೈಸೂರು ದಸರಾ ಕ್ರೀಡಾಕೂಟ ಅಂದರೆ ನಮ್ಮ ರಾಜ್ಯದ ಒಂದು ಫೆಸ್ಟಿವಲ್ ಗೇಮ್, ಅಂದರೆ ನಮ್ಮ ರಾಜ್ಯಕ್ಕೆ ಒಂದು ಹಬ್ಬ ತರುವಂಥ ಇದು ದಸರಾ ಅಂದರೆ ಎಲ್ಲ